ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಅಲಿಯಂಬರ್ ಗ್ರಾಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹೈಸ್ಕೂಲ್ ಶಾಲೆಯಲ್ಲಿ ಸಭೆಯಲ್ಲಿ ಪ್ರದೀಪ್ ಪಿಡಿಒ ಅಧ್ಯಕ್ಷರು ಸವಿತಾ ಅಶೋಕ ಬಸವರಾಜ್ ಪಾವಿದೊಡ್ಡಿ, ಸೋಷಿಯಲ್ ಮೀಡಿಯಾ ಕಾರ್ಯದರ್ಶಿಗಳು, ರೆಸಿಡೆನ್ಸಿ ಅಧ್ಯಕ್ಷರು ರಾಜ್ಕುಮಾರ್ ಪಾವಿದೊಡ್ಡಿ, ಇಸ್ಮಾಯಿಲ್, ಶಿವಾನಂದ್, ಶಂಕರ್, ಯೋಹನ್, ನರ್ಸಿಂಗ್ ರಾವ್, ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು, ಶಾಲೆಯ ಎಲ್ಲ ಸಿಬ್ಬಂದಿಗಳು ಜೊತೆಗೆ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಡಕ್ಕೆ ಅದಕ್ಕೆ ಹಿಂಗಡಿ ಹಾಕ್ರಿ, ನೀರು ಹಾಕ್ರಿ, ಅಲ್ಲೋ ವಿಡಿಯೋ ಓಕೆ ಸರ್. ವಿಡಿಯೋ ಸಜೆಪಡ್ ಮಾತಂದ್ರೆ ರೈಟ್. ಓಕೆ ಸರ್, ಆಯ್ತಾ? ಯೂಸ್ ಮಾಡ್ತಾರೆ ಏನಂತೀರಿ ಜಾಗ್ರತೆ ಮಾಡೋದು ಎಲ್ಲ ಮುಂದೆ ಬರ್ತಾರೆ. ಅವ್ರು ಮುಂದೆ ಬಂದ್ರೆ ಹೇಳ್ರಿ. ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಲಿಯಂಬರ್ನ ವತಿಯಿಂದ ಇವತ್ತು ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮ ನಿಮಿತ್ತ ನಾವು ಗಿಡಗಳನ್ನು ನೆಡುವುದರ ಮೂಲಕ ಒಂದು ಪರಿಸರ ರಕ್ಷಣೆಯ ಕಾರ್ಯವನ್ನು ಕೈಗೆತ್ತಿಕೊಂಡು ಪರಿಸರದ ರಕ್ಷಣೆಗಾಗಿ, ನಾಡಿನ ಉಳಿವಿಗಾಗಿ ನಾವು ಮತ್ತು ಜಾಗೃತಿಯನ್ನು ಮೂಡುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಮುಂದೆ ಅಲಿಯಂಬ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒರು ಪ್ರದೀಪ್ ಪಿಡಿಒರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಸವಿತಾ ಅಶೋಕ್ ಅವರ ನೇತೃತ್ವದಲ್ಲಿ ಹೈಸ್ಕೂಲ್ ಶಾಲೆಯಲ್ಲಿ ಸಸಿ ನಡೆಸುವ ಕಾರ್ಯಕ್ರಮ ಇವತ್ತು ಇಡೀ ಬೀದರ್ ಜಿಲ್ಲೆಯಾದಂತೆ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅಲಿಯಂಬ್ರ ಗ್ರಾಮದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ವತಿಯಿಂದ ನೀವು ಅಲಿಯಂಬ್ರ ಗ್ರಾಮದಲ್ಲಿ ಆಯಾ ಗ್ರಾಮ ಪಂಚಾಯತಲ್ಲಿ ಸಸಿ ನಡೆಸುವ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ದಾರೆ. ಅದೇ ಆದೇಶದ ಪ್ರಕಾರ ಇಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈ ಹೈಸ್ಕೂಲಿನ ಅಧ್ಯಕ್ಷರು ರಾಜ್ಕುಮಾರ್ ಬಾವಿದೊಡ್ಡಿ ಹಾಗೂ ಇಲ್ಲಿ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳು, ಈ ಹೈಸ್ಕೂಲಿನ HM ಸರ್ ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಇಲ್ಲಿ ಸಸಿ ನಡೆಸೋ ಕಾರ್ಯಕ್ರಮ ಮಾಡಿದ್ದೇವೆ. ಅದು ಸರ್ಕಾರ ಆದೇಶದಂತೆ ಈ ಎರಡು ಮಾತಾಡೋಕ್ಕೆ ಇಲ್ಲಿ ಹೈಸ್ಕೂಲಿನಲ್ಲಿ ಅವಕಾಶ ಕೊಟ್ಟಿದೆ HM ಸರ್ರಿಗೆ, ಜಿಲ್ಲಾ ಪಂಚಾಯತಿನ, ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ ಹಾಗೂ PDO ಸರ್ರಿಗೆ ಧನ್ಯವಾದ ಹೇಳ್ತೇನೆ. ಬಸವರಾಜ್ ಬಾವಿದೊಡ್ಡಿ.